ಪ್ರಿಯ ವೀಕ್ಷಕರೇ, ನಮ್ಮ ಆರ್ಜೆ ಟಿವಿ ಚಾನಲ್ಗೆ ಸ್ವಾಗತ. ರೈತರ ಸಾಲ ಮನ್ನಾದ ಬಗ್ಗೆ ಮತ್ತೊಂದು ಬಿಗ್ ಅಪ್ಡೇಟ್ ಒಂದು ಬಂದಿದೆ. ಹೌದು, ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಾಗುತ್ತದೆ. ದಯವಿಟ್ಟು ಸ್ಕಿಪ್ ಮಾಡದೆ ನಮ್ಮ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ. ರೈತರಿಗೆ ಒಂದು ಸಿಹಿಯಾದ ಸುದ್ದಿ ಅಂತಾನೆ ಹೇಳ್ಬೋದು. ಸರ್ಕಾರವು ಚಂಡಮಾರುತ ಮತ್ತು ಬಿರುಗಾಳಿ ಮತ್ತು ಅತಿಯಾದ ಮಳೆ ಮಿತ ಆಯ್ಲು ಮತ್ತು ಕಲ್ಲು ಮಳೆ ಮುಂತಾದ ಪ್ರಕೃತಿ ವಿಕೋಪಗಳಿಂದ ರೈತರ ಬೆಳೆಗೆ ಹಾನಿಯಾದರೆ ಅಂತ ರೈತರಿಗೆ ಪರಿಹಾರವನ್ನ ನೀಡಲಾಗುತ್ತಿದೆ ಮತ್ತು ಸರ್ಕಾರವು ರೈತರ ಆರ್ಥಿಕ ಸ್ಥಿತಿಯನ್ನ ಪರಿಗಣನೆಗೆ ಮಾಡಿ ಅವರ ಹಳೆಯ ಸಾಲ ಮನ್ನಾ ಮಾಡಲಾಗುತ್ತಿದೆ. ಅದರಿಂದಲೇ ಸರ್ಕಾರದ ಅಡಿಯಲ್ಲಿ ಸಾಲ ಮನ್ನಾ ಯೋಜನೆಯ ಜಾರಿಯಲ್ಲಿ ಇದೆ. ಈ ಯೋಜನೆಯ ವಿವಿಧ ರಾಜ್ಯಗಳಲ್ಲಿ ವಿವಿಧ ಹೆಸರುಗಳಿಂದ ಕರೆಯುತ್ತಾರೆ. ಸಾಲ ಮನ್ನಾ ಯೋಜನೆ ಅಡಿಯಲ್ಲಿ ರೈತರ ಸಾಲ ಪಡೆದಿರುವ ಬ್ಯಾಂಕುಗಳಲ್ಲಿ ರೈತರ ಹಳೆಯ ಸಾಲವನ್ನ ಸರ್ಕಾರವು ಮನ್ನಾ ಮಾಡಲಾಗುತ್ತಿದೆ. ರೈತರು ಈ ಒಂದು ಯೋಜನೆ ಅಡಿಯಲ್ಲಿ ರೈತರ ಬೆಳೆ ಹಾನಿಯಿಂದಾಗಿ ಅತಿಯಾದ ಮಳೆಯಿಂದ ರೈತರ ಬೆಳೆಗಳು ಹಾನಿಯಾದರೆ ಅಂತ ರೈತರು ಯಾವುದೇ ಬ್ಯಾಂಕುಗಳಲ್ಲಿ ರೈತರ ಹಳೆಯ ಸಾಲವನ್ನ ಇಟ್ಟುಕೊಂಡಿದ್ದರೆ ಸರ್ಕಾರವು ಅವರ ಸಾಲವನ್ನ ಮನ್ನಾ ಮಾಡುತ್ತಿದೆ. ಅರ್ಹತೆ ಪಡೆದಿರುವ ರೈತರು 2 ಲಕ್ಷದವರೆಗೆ ಅವರ ಸಾಲವನ್ನ ಮನ್ನಾ ಮಾಡಲಾಗುತ್ತಿದೆ. ಹೌದು, ಸಾಲ ಮನ್ನಾ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸುವುದು ಹೇಗೆ ಎಂಬುದನ್ನ ಇಲ್ಲಿ ನೋಡೋಣ. ಈ ಒಂದು ಯೋಜನೆಗೆ ರೈತರು ತಮ್ಮ ಊರಿನ ಗ್ರಾಮ ಪಂಚಾಯಿತಿಗಳಲ್ಲಿ ಆಫ್ಲೈನ್ ಮೂಲಕ ಅರ್ಜಿ ನಮೂನೆಯನ್ನ ಭರ್ತಿ ಮಾಡಬೇಕು. ಈ ಒಂದು ಯೋಜನೆ ಅಡಿಯಲ್ಲಿ ಆಫ್ಲೈನ್ ಅರ್ಜಿಯನ್ನ ಜೈ ಕಿಸಾನ್ ಬೆಳೆ ಸಾಲ ಮನ್ನಾ ಯೋಜನೆ ಅಡಿಯಲ್ಲಿ ತೆಗೆದುಕೊಳ್ಳಲಾಗುತ್ತಿದೆ. ನಿಮ್ಮ ಕೃಷಿ ಭೂಮಿಯ ನಗರ ಪ್ರದೇಶದಲ್ಲಿ ಇದ್ದರೆ ಅರ್ಜಿ ನಮೂನೆಯನ್ನ ಸಂಬಂಧಪಟ್ಟಿರುವ ನಗರದ ಸಂಸ್ಥೆಗೆ ಸಲ್ಲಿಸಬೇಕು ಮತ್ತು ಅದರ ಜೊತೆಗೆ ನಿಮ್ಮ ಆಧಾರ್ ಕಾರ್ಡ್ ಜೆರಾಕ್ಸ್ ಅನ್ನ ನೀಡಬೇಕಾಗುತ್ತದೆ. ಮತ್ತು ಸಾಲ ನೀಡುವ ಸಂಸ್ಥೆಯ ರಾಷ್ಟ್ರೀಕೃತ ಬ್ಯಾಂಕ್ ಅಥವಾ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ ಆಗಿದ್ದರೆ ಸಂಬಂಧಪಟ್ಟ ಬ್ಯಾಂಕ್ ನೀಡಿದ ಬ್ಯಾಂಕ್ ಸಾಲದ ಖಾತೆಯ ಪಾಸ್ಬುಕ್ ಮೊದಲ ಪುಟದ ಪ್ರತಿ ಶಾಖೆ ಇರಬೇಕು. ರೈತರು ಆಫ್ಲೈನ್ ಮೂಲಕ ನಿಮ್ಮ ಅರ್ಜಿಯನ್ನು ಸಲ್ಲಿಸಿದರೆ ತದನಂತರ ಚಿಲ್ಡ್ರನ್ ರೈತರಿಗೆ ಗ್ರಾಮ ಪಂಚಾಯಿತಿಯಿಂದ ಹಾಗೂ ಕೃಷಿ ಭೂಮಿ ನಗರ ಪ್ರದೇಶದ ಮಿತಿಯಲ್ಲಿದ್ದರೆ ನಗರದ ಸಂಸ್ಥೆಯಿಂದ ನಿಮಗೆ ರಸೀದಿಯನ್ನು ನೀಡಲಾಗುತ್ತದೆ. ಧನ್ಯವಾದಗಳು. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಆರ್ಜೆ ಟಿವಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ.